ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳಿ ಹಿರಿಯರು ಹೇಳಿರೋದನ್ನು ನಾವೆಲ್ಲರೂ ಕೇಳಿರ್ತೇವೆ. ಯಾಕೆಂತ ಹೇಳಿದರೆ ಮಕ್ಕಳಿರುವಂತಹ ಮನೆ ಸದಾ ಲವಲವಿಕೆಯಿಂದ ಕೂಡಿರ್ತದೆ. ಮಕ್ಕಳು ಯಾವಾಗಲೂ ಸಕ್ರಿಯರಾಗಿರ್ತಾರೆ. ಅವರ ಆಟ, ಊಟ, ಓಟ, ಜಗಳ, ಆ ಜಗಳದ ಮರುಕ್ಷಣ ಕೋಪವನ್ನೆಲ್ಲ ಮರೆತು ಮತ್ತೆ ಪುನಃ ಆಟ, ಇದೆಲ್ಲ ನೋಡೋದು ಅಂತ ಹೇಳಿದರೆ ಚಂದ. ಅವರ ಆ ಮನಸ್ಸಿನ ಮುಗ್ಧತೆಯನ್ನು ನಾವು ಒಂದ್ಸಲ ಗಮನಿಸಬೇಕು. ಅವರಿಗೆ ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲ, ಯಾವುದೇ ದ್ವೇಷ ಅಸೂಯೆಯ ಪರಿಚಯವೇ ಇಲ್ಲ, ಸುಳ್ಳು ಹೇಳುವ ಅವಶ್ಯಕತೆ ಅಂತೂ ಮೊದಲೇ ಇಲ್ಲ. ಅಷ್ಟೊಂದು ಮುಗ್ಧತೆಯಿಂದ ತುಂಬಿರುವಂತಹ ಆ ಮನಸ್ಸನ್ನು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮುಗ್ಧತೆ ಇರುವಂತಹ ಆ ಮಕ್ಕಳ ಮನಸ್ಸು ಬೆಳೀತಾ ಬೆಳೀತಾ ಈ ಸಮಾಜವನ್ನೆಲ್ಲ ನೋಡ್ತಾ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ಬೋದು. ಕೆಲವು ಮನಸ್ಸುಗಳು ಒಳ್ಳೆಯ ದಾರಿಯಲ್ಲಿ ಹೋದರೆ ಇನ್ನು ಕೆಲವು ಮನಸ್ಸುಗಳು ಕೆಟ್ಟ ದಾರಿಯನ್ನು ತುಳಿಬೋದು, ಕ್ರೂರವಾಗ್ತಾ ಹೋಗ್ಬೋದು. ನಾವೇ ಎಷ್ಟೊಂದು ಉದಾಹರಣೆಗಳನ್ನು ನೋಡ್ತೇವೆ. ಕೆಲವೊಂದು ಕಡೆ ಬಾಲ ಅಪರಾಧಿಗಳು ಅಂತೆಲ್ಲ ಹೇಳೋದನ್ನು ಕೇಳಿರ್ತೇವೆ. ಸಣ್ಣದಿರಬೇಕಾದ್ರೆ ಸಣ್ಣ ಸಣ್ಣ ಅಪರಾಧಗಳನ್ನು ಮಾಡ್ತಾರೆ, ದೊಡ್ಡವರಾಗಬೇಕಾದ್ರೆ ಅದೇ ಅಪರಾಧಗಳು ದೊಡ್ಡ ಮಟ್ಟಕ್ಕೆ ಇರ್ಬೋದು. ಹಾಗಾದರೆ ಮಕ್ಕಳಿರಬೇಕಾದ್ರೆ ಅಷ್ಟೊಂದು ಮುಗ್ಧತೆಯಿಂದ ತುಂಬಿದ್ದಂತಹ ಮನಸ್ಸು ದೊಡ್ಡವರಾಗಬೇಕಾದ್ರೆ ಇಷ್ಟೆಲ್ಲ ಕಾರಣಗಳಿಂದ ಅಥವಾ ಯಾವುದೆಲ್ಲ ರೀತಿಯಲ್ಲಿ ಕ್ರೂರವಾಯಿತು, ಅದು ಯಾಕೆ ಹಾಗಾಯಿತು ಅಂತ ಹೇಳಿ ನೋಡಬೇಕಾದ್ರೆ ಅದಕ್ಕೆ ಮಕ್ಕಳ ಮನೋವಿಜ್ಞಾನದ ಅಧ್ಯಯನದ ಅಗತ್ಯ ಇದೆ ಅಂತ ಅನ್ನಿಸ್ತು. ಈ ಮಕ್ಕಳ ಮನೋವಿಜ್ಞಾನದಲ್ಲಿ ಮಕ್ಕಳ ಮನಸ್ಸನ್ನು ನಾವು ಹೇಗೆ ಟ್ಯೂನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಮಕ್ಕಳ ಮನೋತಜ್ಞರು ಅಥವಾ ಚೈಲ್ಡ್ ಸೈಕಾಲಜಿಸ್ಟ್ ಅಂತ ಹೇಳುವಂತಹ ನುರಿತ ತಜ್ಞರ ಸಲಹೆ ಅಗತ್ಯ ಇದೆ ಅಂತ ಹೇಳಿ ಇವತ್ತು ಅವರಿಂದಲೇ ಮಾಹಿತಿಯನ್ನು ನೀಡಿಸುವಂತಹ ಉದ್ದೇಶದಿಂದ ಭಾಗ್ಯಶ್ರೀ ಮೆಹೆಂದಳೆ ಅಂತ ಹೇಳುವಂತಹ ಒಂದು ತಜ್ಞರನ್ನು ನಮ್ಮ ಸ್ಟುಡಿಯೋಗೆ ಆಹ್ವಾನಿಸಿದ್ದೇವೆ. ಇವತ್ತು ಈ ಒಂದು ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಅನರ್ಥಿಂಗ್ ಅನ್ವೇಷಣೆಯ ಸ್ಟುಡಿಯೋಗೆ ಆಗಮಿಸಿರುವಂತಹ ಭಾಗ್ಯಶ್ರೀ ಮೆಹೆಂದಳೆ ಇವರಿಗೆ ಸ್ವಾಗತ. ಥ್ಯಾಂಕ್ ಯು. ಮಕ್ಕಳ ಮನೋತಜ್ಞೆ ಆಗಿರುವಂತಹ ನಿಮ್ಮ ಜೊತೆ ಇವತ್ತಿನ ವಿಷಯವನ್ನು ಚರ್ಚೆ ಮಾಡೋದಕ್ಕಿಂತ ಮೊದಲು ಒಂದಷ್ಟು ನಿಮ್ಮ ಬಗ್ಗೆ ಮಾಹಿತಿಯನ್ನು ವೀಕ್ಷಕರ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಳ್ತೇವೆ. ನಿಮ್ಮ ಕ್ವಾಲಿಫಿಕೇಷನ್ನ ಬಗ್ಗೆ ಏನಾದರೂ ಹೇಳ್ಬೋದಾ? ಖಂಡಿತವಾಗ್ಲೂ. ನಾನು MSc ಕ್ಲಿನಿಕಲ್ ಆ್ಯಂಡ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿದ್ದು. ಈ ಶಿಕ್ಷಣವನ್ನು ಅಥವಾ ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು, ಈ ಪದವಿಯನ್ನು ಎಲ್ಲಿ ಕಲ್ತ್ರಿ? ಯಾವ ಸಂಸ್ಥೆಯಲ್ಲಿ? ಪ್ರಾಥಮಿಕ ಶಿಕ್ಷಣ ಅಂತ ಬಂದಾಗ ನನ್ನ ಹುಟ್ಟೂರು ಗೋಕರ್ಣದಲ್ಲಿ. ಅಲ್ಲಿ ನಾನು ಅಂಗನವಾಡಿಯಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಮಾಡಿದ್ದು. ಮತ್ತು ನಾನು ನನ್ನ ಪದವಿ ಅಂತ ಬಂದಾಗ ಮುಂಡಾಜೆಯಲ್ಲಿ PUC ಮಾಡಿ ಮುಗಿಸಿದ್ದು. ನಂತರ ಡಿಗ್ರಿ SDM ಕಾಲೇಜ್ ಉಜಿರೆಯಲ್ಲಿ ಮಾಡಿದ್ದು. ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸೇಮ್ SDM ಕಾಲೇಜ್ ಉಜಿರೆಯಲ್ಲಿ ಮಾಡಿದ್ದು. ನೀವು ಕಲ್ತಿರುವಂತಹ ಟಾಪಿಕ್ ತುಂಬ ರೇರ್ ಅಂತ ಅನಿಸ್ತದೆ. ಅಂದರೆ ಎಲ್ಲೂ ಅಷ್ಟಾಗಿ ನಮಗೆ ಕೇಳಲಿಕ್ಕೆ ಸಿಗದೇ ಇರುವಂತಹ ಒಂದು ವಿಷಯ. ಈ ಒಂದು ಮನೋವಿಜ್ಞಾನವನ್ನು ನೀವು ಆಯ್ದುಕೊಳ್ಳಲಿಕ್ಕೆ ಅದಕ್ಕೆ ಕಾರಣ ಏನಿರ್ಬೋದು? ಈ ಫೀಲ್ಡಲ್ಲಿ ಆಸಕ್ತಿ ಹೇಗೆ ಹುಟ್ಕೊಂತು ಅಂದರೆ, ನಾವು ಚಿಕ್ಕ ಇರುವಾಗ ನಮ್ಮ ಟೀಚರ್ ಹೇಳ್ತಿದ್ರು, ನೋಡು ನಿನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ, ನೀನು ಏನು ಯೋಚನೆ ಮಾಡ್ತಿದ್ಯಾ ಅದೆಲ್ಲ ನಮ್ಗೆ ಗೊತ್ತಾಗತ್ತೆ ಅನ್ನೋದು. ಅದೇನೋ ಒಂದು ನನಗೊಂದು ಸಣ್ಣ ಕ್ಯೂರಿಯಾಸಿಟಿ ಇತ್ತು, ಹೇಗಪ್ಪ ಇವ್ರಿಗೆ ಗೊತ್ತಾಗ್ತದೆ? ಆಗ ನಮಗೆ ಈ ಸೈಕಾಲಜಿ ಅನ್ನೋ ವರ್ಡೇ ಗೊತ್ತಿರಲಿಲ್ಲ. ನಂತರ ನನ್ನ ಗ್ರ್ಯಾಜುಯೇಷನ್ ಆಗ್ತಿದ್ದ ಹಾಗೆ ನನ್ನ PUCಯಿಂದನೇ ನನಗೆ ಸೈಕಾಲಜಿ ಸಬ್ಜೆಕ್ಟ್ ಇತ್ತು. ಹಾಗೆ ಆಗಿಂದನೇ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನನಗೆ ಮುಂದೆ ಓಕೆ ನನಗೆ ಇದನ್ನೇ ಮಾಡಬೇಕು, ಇದನ್ನೇ ತೊಗೊಳ್ಬೇಕು ಅನ್ನೋದು ಕನ್ಫರ್ಮೇಷನ್ ಇತ್ತು. ಸೊ ಹಾಗಾಗಿ ಈ ಫೀಲ್ಡನ್ನೇ ನಾನು ಚೂಸ್ ಮಾಡಿದೆ. ಸ್ಪೆಷಲಿ ನನಗೂ ಇಂಟ್ರೆಸ್ಟ್ ಇತ್ತು ಈ ಫೀಲ್ಡಲ್ಲಿ. ಸೊ ಹಾಗಾಗಿ ಇದನ್ನು ಚೂಸ್ ಮಾಡಿದೆ. ಅಂದರೆ ಸಣ್ಣದಿರುವಾಗ ಒಂದು ಕನಸಾಗಿ ಹುಟ್ಟಿದ್ದದ್ದು, ಟೀಚರ್ ಹೇಳಿದ್ದನ್ನು ಕೇಳಿಕೊಂಡು ಏನೋ ಒಂದು ಕನಸಿದ್ದದ್ದು ನಿಮಗೆ ಮತ್ತೆ ಅದಕ್ಕೆ ಪೂರಕವಾಗಿ ಎಲ್ಲ ಎಜುಕೇಷನ್ ಸಿಗ್ತಾ ಹೋದ ಕಾರಣ ಅದು ಮತ್ತೆ ಪುನಃ ಗಟ್ಟಿ ಆಗ್ಲಿಕ್ಕೆ ಒಂದು ಕಾರಣ ಆಯಿತು. ಹೌದು. ಈಗ ನಿಮ್ಮ ಹತ್ರ ಮಾತನಾಡ್ತಾ ಈ ವಿಷಯದ ಬಗ್ಗೆ ನಮ್ಮಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಉಂಟು. ಈಗ ನೀವು ಮಕ್ಕಳ ಮನೋವೈದ್ಯರಾದ ಕಾರಣ ವೈದ್ಯಶಾಸ್ತ್ರದ ಪ್ರಕಾರ ಯಾವ ಪ್ರಾಯದವರೆಗೆ ಇರುವವರನ್ನ ಮಕ್ಕಳು ಅಂತ ಹೇಳಿ ಪರಿಗಣಿಸ್ಬೋದು? ಇದು ಆ್ಯಕ್ಚುಲಿ ಒಳ್ಳೆ ಕ್ವಶನ್. ಎಲ್ರಿಗೂ ಇರುವಂಥ ಕನ್ಫ್ಯೂಷನ್ಸ್ ಇದು. ಯಾವ ಏಜಿನವರೆಗೆ ಮಕ್ಕಳಂತ ಕನ್ಸಿಡರ್ ಮಾಡಬಹುದು, ಯಾವ ಏಜಿನ ನಂತರ ನಾವು ಅವರನ್ನು ಅಥವಾ ಪ್ಯೂಬರ್ಟಿ ಅಥವಾ ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅನ್ನೋದನ್ನು ನಾವು ಯಾವ ಏಜಲ್ಲಿ ಕನ್ಸಿಡರ್ ಮಾಡ್ಬೋದು, ಹೇಗೆ ಟ್ರೀಟ್ ಮಾಡ್ಬೋದು ಮಕ್ಕಳನ್ನು ಅನ್ನೋದು ಕನ್ಫ್ಯೂಷನ್ ವೆರಿ ಕಾಮನ್. ಹಾಗಾಗಿ ವೈದ್ಯ ವಿಜ್ಞಾನದ ಪ್ರಕಾರ ಹೇಳೋದಾದರೆ ಅವರೇನು ಹೇಳ್ತಾರೆ, ಮಾನಸಿಕವಾಗಿ ಪ್ಲಸ್ ದೈಹಿಕವಾಗಿ ಅದನ್ನೆರಡನ್ನೂ ಇಟ್ಕೊಂಡು ಮಕ್ಕಳನ್ನು ಇನ್ ಬಿಟ್ವೀನ್ 12 to 14 ಇಯರ್ಸ್ವರೆಗೆ ಮಕ್ಕಳು ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ.
ಅದರ ನಂತರದ್ದು ಪ್ಯೂಬರ್ಟಿ ಆಗ ಅವರನ್ನ ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅಂತ ಅಥವಾ ಮಕ್ಕಳಲ್ಲ ಆ ಸ್ಟೇಜಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಅಂದ್ರೆ ಹುಟ್ಟಿದ ಮಗು ಅಂದ್ರೆ 12ನೇ ವರ್ಷಕ್ಕೆ ಬರುವ ತನಕ ಅಥವಾ 14ನೇ ವರ್ಷಕ್ಕೆ ಬರುವ ತನಕ ಅವರನ್ನ ಮಕ್ಕಳು ಅಂತ ಹೇಳಿ ಪರಿಗಣಿಸ್ತಾರೆ ಅಂತ ಹೇಳಿನಾ? ಹೌದು, ಹಾಗೆ ನಾವು ಆ ರೇಂಜನ್ನು ಇಟ್ಕೊಂಡಿರ್ತೇವೆ. ಕೆಲವು ಕೇಸಸಲ್ಲಿ ಏನಾಗ್ತದೆ ಅಂದರೆ ಕೆಲವು 12 ವರ್ಷದ ನಂತರ ಅವರು ಪ್ಯೂಬರ್ಟಿಗೆ ಕಾಲಿಡ್ತಾರೆ, ಇನ್ನು ಕೆಲವು ಕೇಸಸಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು. ಹಾಗಾಗಿ ಆ ರೇಂಜ್ಗಳನ್ನು ಇಟ್ಕೊಂಡಿರ್ತೇವೆ 12 ಅಥವಾ 14ರ ಒಳಗೆ. 14ರ ಒಳಗೆ ಅಂದರೆ ಈಗ ಒಂದು ಮಗು 12ನೇ ವರ್ಷಕ್ಕೆ ಬರಬೇಕಾದ್ರೆ ಅಥವಾ 14ನೇ ವರ್ಷಕ್ಕೆ ಬರಬೇಕಾದ್ರೆ ಆ ಪ್ರೌಢಾವಸ್ಥೆಗೆ ಪ್ಯೂಬರ್ಟಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಅದನ್ನು ಹೇಗೆ ನಾವು ತಿಳ್ಕೊಳ್ಬೋದು? ಓಕೆ, ಇದು ಒಳ್ಳೆ ಪ್ರಶ್ನೆನೇ ಆ್ಯಕ್ಚುಲಿ. ಹೇಗೆ ಅಂದರೆ ಮಕ್ಕಳಲ್ಲಿ ಫಿಸಿಕಲ್ ಚೇಂಜಸ್ ಇರ್ಬೋದು ಒಂದು, ಇನ್ನೊಂದು ಅವರು ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರಬಹುದು, ತುಂಬ ಸಿಟ್ಟು ಬರ್ತಾ ಇರಬಹುದು. ಇದು ಯಾವ ಸ್ಟೇಜಲ್ಲಿ ಅಂದರೆ ಪ್ಯೂಬರ್ಟಿ ಸ್ಟೇಜಲ್ಲಿ. ಅದು ವೆರಿ ಕ್ರೂಷಿಯಲ್ ಪೀರಿಯಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಯಾಕಂದರೆ ಈ ಕಡೆ ಮಕ್ಕಳು ಅಲ್ಲ ಅವರು, ಈ ಕಡೆ ಪ್ರೌಢಾವಸ್ಥೆಗೂ ಕಂಪ್ಲೀಟಾಗಿ ಹೋಗಿರೋದಿಲ್ಲ. ಅದೊಂದು ಸ್ಟೇಜ್, ಅದು ಡಿಫೈನ್ ಮಾಡಲಿಕ್ಕೆ ಅವರಿಂದನೂ ಆಗ್ತಾ ಇರೋದಿಲ್ಲ. ಆ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಈವನ್ ಪೇರೆಂಟ್ಸ್ ಕೂಡ ಆ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಅವರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆ ಹೀಗಾಗ್ತಾ ಉಂಟು ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅಂದ್ರೆ ಆ ಒಂದು ಕ್ರೂಷಿಯಲ್ ಪೀರಿಯಡ್ ಅಲ್ಲಿ, ಅಂದ್ರೆ ಮಕ್ಕಳು ಅಲ್ಲ ಆಚಿನ ದೊಡ್ಡವರು ಅಲ್ಲ, ತುಂಬಾ ಕ್ರೂಷಿಯಲ್, ನೀವು ಹೇಳಿದ್ದು ಕರೆಕ್ಟ್. ಆ ಪೀರಿಯಡ್ ಅಲ್ಲಿ ಪೇರೆಂಟ್ಸ್ ಅವರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅವರಿಗೂ ಗೊತ್ತಿರೋದಿಲ್ಲ ಇದು ಯಾಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಆ ಸಿಚುವೇಶನ್ ಅನ್ನು ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡ್ಬೋದು? ಓಕೆ, ಅದೇ ಈ ಕ್ರೂಷಿಯಲ್ ಪೀರಿಯಡ್ ಅಂತ ಏನು ಹೇಳಿದಲ್ಲ, ಅದರಲ್ಲಿ ಏನಾಗುತ್ತೆ, ಕೆಲವರಿಗೆ ಇದು ಗೊತ್ತಾಗಲಿಕ್ಕೆ ಇಲ್ಲ, ಅದು ಆ ಸ್ಟೇಜನ್ನೇ ಪಾಸ್ ಆಗಿಬಿಡ್ತಾರೆ. ಓಕೆ, ಆರಾಮದಲ್ಲೇ ಕಳ್ಕೊಂಡು ಹೋಗ್ತಾರೆ, ಗೊತ್ತೇ ಆಗಿರೋದಿಲ್ಲ. ಇನ್ನು ಕೆಲವರಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಸಣ್ಣ ಪುಟ್ಟದ್ದು ಇರುತ್ತೆ. ಅದೇ ಆಲ್ರೆಡಿ ಹೇಳಿದಾಗೆ ಕಿರಿಕಿರಿ ಮಾಡೋದಿರ್ಬೋದು, ತುಂಬ ಹಠ ಮಾಡೋದಿರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಿರ್ಬೋದು, ಹೀಗೆ ಮೂಡ್ ಸ್ವಿಂಗ್ಸ್ಗಳು ಇರುತ್ತೆ. ಆಗ ಏನು ಮಾಡ್ತಾರೆ ಪೇರೆಂಟ್ಸ್, ಕೆಲವರು ಹ್ಯಾಂಡ್ಲ್ ಮಾಡೋರು ಮಾಡ್ತಾರೆ, ಅಂದರೆ ಪೇರೆಂಟಿಂಗ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದವರು ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ. ಇನ್ನು ಕೆಲವರು ತುಂಬ ಡಿಫಿಕಲ್ಟ್ ಆಗುತ್ತೆ ಅವರಿಗೆ ಮಕ್ಕಳನ್ನು ಹ್ಯಾಂಡ್ಲ್ ಮಾಡುವಾಗ. ಸೊ ಅಂಥವರು ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾರೆ. ಅಂದ್ರೆ ಡಾಕ್ಟರ್ಸ್ ಹೆಲ್ಪ್ ತಗೊಳ್ಳುವಂಥದ್ದು ಸ್ವಲ್ಪ ಬೆಟರ್ ಅಂತ ಅನಿಸ್ತದೆ. ಬೆಟರ್ ಅಲ್ವಾ? ಹೌದು, ಬೆಟರ್. ಅವ್ರದೇ ಒಂದು ಮೆಥಡ್ ಅಲ್ಲಿ ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಅರ್ಥ ಆಗ್ತಾ ಇಲ್ಲ ಅಂತ ಆಗುವಾಗ ಗೊತ್ತಿದ್ದವ್ರ ಹತ್ರ ತಿಳ್ಕೊಂಡು ಮಾಡುವಂಥದ್ದು ತುಂಬ ಒಳ್ಳೆಯದು. ಹೌದು, ಅದು ಕರೆಕ್ಟ್. ಹಾಗೆ ಕರ್ಕೊಂಡು ಬರ್ತಾರೆ. ನಾನು ಅವ್ರಿಗೆ ಏನು ಮಾಡ್ತೇನೆ, ಪೇರೆಂಟಲ್ ಕೌನ್ಸಿಲಿಂಗ್ ಫಸ್ಟ್, ಮತ್ತು ಚೈಲ್ಡ್ ಕೌನ್ಸಿಲಿಂಗ್ ಮಾಡ್ತೇನೆ. ಓಕೆ, ಅಂದರೆ ಎರಡು, ಅಂದರೆ ಇಬ್ಬರಿಗೂ ಕೌನ್ಸಿಲಿಂಗ್ ಅಂತ ಹೇಳುವಂಥದ್ದು ಅಗತ್ಯ ಇರ್ತದೆ. ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ಸಿಚುವೇಶನ್ ಅನ್ನ, ಅಥವಾ ಮಕ್ಕಳು ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಮಗು ಕೂಡ ಹೇಗೆ ಹ್ಯಾಂಡಲ್ ಮಾಡಬೇಕು ತನ್ನ ಇಮೋಷನ್ಸ್ ಅನ್ನ ಅದರ ಅರಿವಿಗೆ ತರೋದು. ಆ ಒಂದು ವಯಸ್ಸಲ್ಲಿ ಈಗ ನೀವು ಕೌನ್ಸಿಲಿಂಗ್ ಕೊಡ್ತೀರಿ, ಪೇರೆಂಟ್ಸಿಗೆ ಕೊಟ್ಟರೆ ಅವ್ರ ಅಡಲ್ಟ್ಸ್ ಅವ್ರ ಅಂದರೆ ಅರ್ಥ ಮಾಡ್ಕೊಳ್ಳುವಂಥ ಸಿಚುವೇಶನ್ ಅಲ್ಲಿ ಇರ್ತಾರೆ. ಆ ಮಕ್ಕಳು ಎಷ್ಟರ ಮಟ್ಟಿಗೆ ಆ ಕೌನ್ಸಿಲಿಂಗ್ ಅನ್ನ ರಿಸೀವ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದ ಅವರಿಗೆ? ನಾವು ಮಾಡುವಂಥ ಕೌನ್ಸಿಲಿಂಗ್ ಎಲ್ಲ ಮಕ್ಕಳಿಗೂ ರೀಚ್ ಆಗಬೇಕಂತ ಇಲ್ಲ. ಕೆಲವು ಮಕ್ಕಳು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಅವರಿಗೆ, ಯಾಕೆಂದರೆ ವೊಕ್ಯಾಬ್ಯುಲರಿ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರೋದಿಲ್ಲ, ಶಬ್ದ ಸಂಗ್ರಹ ತುಂಬ ಕಡಿಮೆ ಇರ್ತದೆ. ಆಗ ಅಂಥ ಮಕ್ಕಳಿಗೆ ಏನು ಮಾಡ್ತೇವೆ, ಈ ಆಟಗಳ ಮೂಲಕ ಇರ್ಬೋದು, ಡ್ರಾಯಿಂಗಿನ ಮೂಲಕ ಇರ್ಬೋದು, ಕಥೆಗಳ ರೂಪದಲ್ಲಿ ಇರ್ಬೋದು, ಕ್ವಶನಿಂಗ್ ರೂಪದಲ್ಲಿ ಇರ್ಬೋದು, ಈ ರೀತಿ ಮೂಲಕ ನಾವು ಅವರ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ. ಸ್ವಲ್ಪ ನಾವು ಹೇಗೂ ಪೇರೆಂಟ್ಸ್ ಹತ್ರ ಆಲ್ರೆಡಿ ನಾವು ಕೌನ್ಸಿಲಿಂಗ್ ಮಾಡಿರೋದ್ರಿಂದ ಅವರಿಂದ ನಾವು ಕೆಲವು ಇನ್ಫಾರ್ಮೇಷನ್ಗಳನ್ನು ತಗೊಂಡಿರ್ತೇವೆ. ಅದರ ಬೇಸಿಸ್ ಮೇಲೆ ನಾವು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತೇವೆ. ಈ ರೀತಿ ಇಂಟ್ರೆಸ್ಟ್ ಏನು ಅಂತ ಹೇಳೋದನ್ನೆಲ್ಲ ತಿಳ್ಕೊಂಡಿರ್ತೀರಿ ನೀವು? ತಿಳ್ಕೊಂಡಿರ್ತೇವೆ. ಅವರ ಕಾನ್ಫಿಡೆನ್ಸ್ ಅನ್ನ ತಕೊಂಡು ಮತ್ತೆ ಅವರನ್ನ ಹ್ಯಾಂಡಲ್ ಮಾಡ್ತೇವೆ. ಅಂದ್ರೆ ಒಟ್ಟಲ್ಲಿ ಹೇಳ್ಬೇಕಾದ್ರೆ ಮಕ್ಕಳ ಜೊತೆ ನೀವು ಮಕ್ಕಳಾಗಿ ಅವ್ರ ಜೊತೆ ಬೆರೆತು ಕೌನ್ಸಿಲಿಂಗ್ ಕೊಡುವಂತಹ ಒಂದು ಪದ್ಧತಿ ಇದ್ರಲ್ಲಿ. ಹೌದು, ಕರೆಕ್ಟ್. ಈಗ ನೀವು ಹೇಳೋದನ್ನ ಕೇಳಬೇಕಾದ್ರೆ ಆ ಒಂದು ಕ್ರೂಷಿಯಲ್ ಪೀರಿಯಡ್ ಅಲ್ಲಿ ಇರುವವರು ಕೆಲವರು ತಜ್ಞರ ಹತ್ರ ಬರ್ತಾರೆ, ಸಲಹೆಗಳನ್ನ ತಗೊಳ್ತಾರೆ. ಆದ್ರೆ ಇನ್ನೂ ಕೆಲವರಿಗೆ ಅದೊಂದು ಸಮಸ್ಯೆ ಅಂತ ಹೇಳುವಂಥದ್ದು ಪೇರೆಂಟ್ಸಿಗೂ ಗೊತ್ತಾಗೋದಿಲ್ಲ. ಅಂದ್ರೆ ಆ ಪೋಷಕರಿಗೂ ಅದೊಂದು ಸಮಸ್ಯೆ, ಇದಕ್ಕೆ ತಜ್ಞರ ಸಲಹೆ ಅಗತ್ಯ ಉಂಟು ಅಂತ ಹೇಳುವಂತಹ ಅರಿವೇ ಇರೋದಿಲ್ಲ. ಅಂತಹ ಸಮಯದಲ್ಲಿ ಪೋಷಕರು ಆ ಮಕ್ಕಳ ಜೊತೆ ಹೇಗೆ ವರ್ತಿಸಬೇಕು? ಅದೇ ಈಗ ನೀವು ಹೇಳಿದಾಗೆ ಕ್ರೂಷಿಯಲ್ ಟೈಮಲ್ಲಿ ಈ ಕೆಲವು ಪ್ರಾಬ್ಲಮ್ಸ್ಗಳಾಗತ್ತಲ್ವ, ಅದು ಮೇ ಬಿ ಕೆಲವೊಂದು ಟೈಮಲ್ಲಿ ಶಾರ್ಟ್ ಟರ್ಮ್ ಇರ್ಬೋದು. ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅದು ಅಲ್ಲಿಗೆ ಕ್ಲಿಯರ್ ಆಗ್ತದೆ. ಯಾಕೆಂದರೆ ಮೆಚೋರ್ಡ್ ಆಗ್ತಾ ಇರ್ತಾರೆ ಮಕ್ಕಳು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಇದೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ. ಆಗ
ಈ ನಿಧಾನಕ್ಕೆ ಈ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೂ ಕೆಲವು ಮಕ್ಕಳಲ್ಲಿ ಇರಬಹುದು, ಆ ಟೈಮಲ್ಲಿ ಪೇರೆಂಟ್ಸ್ ತುಂಬ ಹಾರ್ಶಾಗಿ ಬಿಹೇವ್ ಮಾಡ್ಬೋದು ಮಕ್ಕಳೊಟ್ಟಿಗೆ. ನೀನು ಹಠ ಮಾಡ್ತಿದ್ಯಾ, ಹಠ ಮಾಡಬಾರ್ದು, ಹಾಗೆ ಹೀಗೆ ಅನ್ನೋದು ಬೈಯೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ಮಾಡೋದು ತಪ್ಪು. ಯಾಕೆಂದರೆ ಅದು ಮಕ್ಕಳಿಗೂ ಅರಿವಿಲ್ಲದೆ ಆಗ್ತಾ ಇರುವಂತಹದ್ದು ಬದಲಾವಣೆಗಳು. ಆ ಬದಲಾವಣೆಗಳಿಗೆ ನಾವೆಲ್ಲೋ ಒಂದು ಕಡೆ ಅವರಿಗೆ ಅರ್ಥ ಮಾಡಿಸ್ಬೇಕು. ನೋಡು, ನಿನ್ಗೆ ಹೀಗಾಗ್ತಿದೆ, ನನಗೆ ಅರ್ಥ ಆಗ್ತಿದೆ, ಇದಕ್ಕೆ ನೀನು ಈ ರೀತಿಯಾಗಿ ಮಾಡು ಅನ್ನೋದನ್ನು ನಾವು ತಿಳಿಸಿ ಹೇಳಿದರೆ ಆ ಗೈಡೆನ್ಸ್ ಕೊಡ್ತಾ ಹೋದರೆ ಮಗು ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಇಂತಹ ಸಮಯದಲ್ಲಿ ಪೋಷಕರೇನಾದರೂ ಅಲ್ಲಿ ಹಾರ್ಶ್ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋದ್ರೆ, ಅಂದ್ರೆ ಅವರಿಗೆ ಬೈಯೋದು, ಹೊಡೆಯೋದು ಅಂಥದ್ದೇನಾದರೂ ಮಾಡ್ಲಿಕ್ಕೆ ಹೋದ್ರೆ ಅದು ಮಗುವಿನ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮವನ್ನು ಬೀರ್ಬೋದಾ? ಕೆಲವು ಟೈಮಲ್ಲಿ ಪರಿಣಾಮಗಳು ಬೀರ್ತವೆ. ಯಾವ ರೀತಿ ಅಂದರೆ, ಮಗು ಮುಂದೊಮ್ಮೆ ತನಗೇನಾದರೂ ತೊಂದರೆಗಳಾದಾಗ ಎಲ್ಲೋ ಒಂದು ಕಡೆ ತಂದೆ ತಾಯಿ ಹತ್ರ ಹೇಳಲಿಕ್ಕೆ ಹೆಸಿಟೇಟ್ ಪಡ್ಬೋದು. ನಾನು ಹೇಳಿದರೆ ನನಗೆಲ್ಲೂ ಬೈತಾರೋ, ನಾನು ಹೇಳಿದರೆ ನನ್ನನ್ನು ಎಲ್ಲಿ ದೂರ ಮಾಡ್ತಾರೋ, ಈ ರೀತಿ ಮನೋಭಾವನೆ ಮಕ್ಕಳಲ್ಲಿ ಬೆಳೆಯುವ ಚಾನ್ಸಸ್ಗಳು ಇರ್ತದೆ. ಹಾಗಾಗಿ ಆ ಟೈಮಲ್ಲಿ ಜಾಗ್ರತೆ ಆಗಿದ್ದರೆ ಮಕ್ಕಳೊಟ್ಟಿಗೆ ಅವರೊಟ್ಟಿಗೆ ಮಿಂಗಲ್ ಹಾಕ್ಕೊಂಡು ಅವ್ರದ್ದೇ ಭಾಷೆಯಲ್ಲಿ ಅವರೊಟ್ಟಿಗೆ ಆಟ ಆಡಿಕೊಂಡು ಈ ರೀತಿಯಲ್ಲಿ ಅವರಿಗೆ ಅರಿವನ್ನು ತರ್ತಾ ಹೋಗಬೇಕು. ಆಗ ಮಕ್ಕಳು ಕೂಡ ಕಂಫರ್ಟ್ ಫೀಲ್ ಮಾಡ್ತಾರೆ. ಓಕೆ, ನನಗೇನಾದರೂ ತೊಂದರೆ ಆದರೆ ನಾನು ಇವ್ರ ಹತ್ರ ಶೇರ್ ಮಾಡ್ಬೋದು, ನನಗೆ ಹೆಲ್ಪ್ ಆಗುತ್ತೆ, ನನಗೆ ಸೊಲ್ಯೂಷನ್ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬರುತ್ತೆ. ಅಂದರೆ ಆ ಸಮಯದಲ್ಲಿ ಪೋಷಕರೇನಾದರೂ ಸರಿಯಾಗಿ ವರ್ತಿಸದೇ ಹೋದರೆ ಅಲ್ಲಿ ಪೋಷಕರ ಮತ್ತು ಮಕ್ಕಳ ಮಿಡ್ಲಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳೇನಾದರೂ ಇದೆಯಾ? ಹೌದು, ಖಂಡಿತವಾಗ್ಲೂ ಮಕ್ಕಳು ಪೋಷಕರ ಹತ್ರ ಅವರ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಿಕ್ಕೆ ಹೆದರುತ್ತಾರೆ. ಗ್ಯಾಪ್ ಕ್ರಿಯೇಟ್ ಆಗಿರ್ತದೆ. ಆಗ ಪೇರೆಂಟ್ಸ್ ಏನು ಹ್ಯಾಂಡಲ್ ಮಾಡಲಿಕ್ಕೆ ಡಿಫಿಕಲ್ಟೀಸ್ ಕಂಡ್ಕೊಳ್ತಾರೆ. ಅವರು ಕನ್ಫ್ಯೂಷನ್ ಸ್ಟೇಟಿಗೆ ಬರ್ತಾರೆ. ಹೇಗಪ್ಪ ಮಕ್ಕಳನ್ನು ಹ್ಯಾಂಡಲ್ ಮಾಡಲಿ, ನನ್ನ ಹತ್ರ ಏನೂ ಶೇರ್ ಮಾಡೋದಿಲ್ಲ. ಆಗ ಅವರು ಡಾಕ್ಟ್ರ್ ಹತ್ರ ಬರ್ತಾರೆ. ಹಾಗಾಗಿ ಇವ್ರು ಹೇಳೋ ಪ್ರಕಾರ ಮಕ್ಕಳ ಮನಸ್ಸನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಪೋಷಕರು ತಾಳ್ಮೆಯಿಂದ ವರ್ತಿಸುವಂಥದ್ದು ಅಗತ್ಯ. ಈಗ ನಿಮ್ಮ ಹತ್ರ ಮಾತನಾಡ್ತಾ ನನ್ನಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಗ್ತಾ ಉಂಟು. ಇದೇ ಡೌಟ್ ವೀಕ್ಷಕರಲ್ಲೂ ಬಂದಿರ್ಬೋದು. ಹಿಂದೆ ಒಂದು ಮನೆ ಅಂತ ಹೇಳಬೇಕಾದ್ರೆ 8-10 ಮಕ್ಕಳೆಲ್ಲ ಇರ್ತಿದ್ರು. ಈಗ ಮನೆಯಲ್ಲಿರುವಂಥದ್ದು 1 ತಪ್ಪಿದರೆ 2 ಮಕ್ಕಳಷ್ಟೇ. ಆದರೆ ಹಿಂದಿನ ಕಾಲದ ಒಂದು ಸಿಚುವೇಶನನ್ನು ನೋಡ್ತಾ ಹೋಗಬೇಕಾದ್ರೆ ಆಗ ಇಂತಹ ಸಮಸ್ಯೆಗಳೆಲ್ಲ ಇದ್ದದ್ದು ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಈಗ 1-2 ಮಕ್ಕಳು ಇರಬೇಕಾದ್ರೆ ಮಾತ್ರ ಈ ಸಮಸ್ಯೆ ಇರುವಂಥದ್ದ, ಅಥವಾ ಇದು ಹೇಗೆ ಈಗ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳುವಾಗೆ ಆಗಿದೆ? ಆ ಕಾಲದಲ್ಲಿ ಆ ಮಕ್ಕಳಲ್ಲಿ ಈ ಸಮಸ್ಯೆಗಳಿರಲಿಲ್ವಾ? ಹೌದು, ನೀವು ಹೇಳಿದಾಗೆ ಮೊದಲು ಕೂಡ ತೊಂದರೆಗಳಿರ್ತಿತ್ತು. ಆದರೆ ಕೂಡು ಕುಟುಂಬ ಅಂತ ಬಂದಾಗ ಅಲ್ಲಿ 8-10 ಜನ ಮಕ್ಕಳು ಇರ್ತಿದ್ರು. ಅಜ್ಜ ಅಜ್ಜಿ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲ ಇರ್ತಿದ್ರು. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತಿದ್ರು. ಒಬ್ಬರು ಮನೆ ಕೆಲಸ ನೋಡಿಕೊಂಡ್ರೆ ಇನ್ನೊಬ್ಬರು ಮಕ್ಕಳನ್ನು ನೋಡ್ಕೊಳ್ತಿದ್ರು. ಕೆಲವರು ದೊಡ್ಡವರು ಸಜೆಷನ್ ಕೊಡ್ತಾಯಿದ್ರು, ಏನು ಮಾಡಬಹುದು, ಹೇಗೆ ಹೊರಗೆ ಬರಬಹುದು ಅನ್ನೋದು. ಹಾಗಾಗಿ ಈ ಪ್ರಾಬ್ಲಮ್ಗಳೆಲ್ಲ ಏನು ಮರೆಮಾಚ್ತಿದ್ವು. ಅಂದರೆ ಅಲ್ಲಲ್ಲಿಗೆ ಸಾಲ್ವ್ ಆಗ್ತಾ ಹೋಗ್ತಾ ಇತ್ತು. ಮತ್ತು ಮಕ್ಕಳು, ಹೌದು, ಮಕ್ಕಳು ಕೂಡ ತುಂಬ ಬ್ಯುಸಿ ಇರ್ತಿದ್ರು, ಆಟ ಆಡ್ತಿದ್ರು, ಫಿಸಿಕಲಿ ಟಯರ್ಡ್ ಆಗ್ತಿದ್ರು, ಬೇಗ ಮಲಗ್ತಿದ್ರು. ಹೀಗಾಗಿ ಏನಾಗ್ತದೆ, ಅವರ ರುಟೀನ್ ಬ್ಯುಸಿ ಇರೋದ್ರಿಂದ ಈ ಪ್ರಾಬ್ಲಮ್ಗಳೆಲ್ಲ ಅಲ್ಲಲ್ಲಿಗೆ ಸಾಲ್ವ್ ಆಗ್ತಾ ಇತ್ತು. ಓಕೆ. ಆದರೆ ಅದೇ ಈಗಿನ ಕಾಲಕ್ಕೆ ಬಂದಾಗ ಏನಾಗ್ತಾ ಇದೆ, 1 ಮಗು 2 ಮಗು ಹೆಚ್ಚು ಅಂದರೆ ಅಪ್ಪ ಅಮ್ಮ ಮನೆಯಲ್ಲಿ, ಮತ್ತೊಂದದ್ದೇನೆಂದರೆ 4 ಗೋಡೆಗಳ ಮಧ್ಯೆ ಇರ್ತಾರೆ. ಹೌದು. ಆಗ ಏನಾಗ್ತದೆ, ಮಕ್ಕಳ ಮುಂದೆ ನಾವು ಮಾತಾಡ್ತೇವೆ, ಪೇರೆಂಟ್ಸ್ ಆದವರು ನಮ್ಮ ಪರ್ಸ್ನಲ್ ಡಿಸ್ಕಷನ್ಸ್ ಕೂಡ ನಾವು ಮಕ್ಕಳ ಎದುರಿಗೆ ಮಾತಾಡ್ಬಿಡ್ತೇವೆ. ಆ ಏಜಲ್ಲಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋ ಅರಿವು ನಮಗಿರಬೇಕು ಪೇರೆಂಟ್ಸಿಗೆ. ಯಾಕೆಂದರೆ ಆ ಮಕ್ಕಳಲ್ಲಿ ಆ ಎಬಿಲಿಟಿ ಇಲ್ಲ. ಯಾವುದನ್ನು ನಾನು ತೊಗೊಳ್ಬೇಕು, ಹೇಗೆ ತೊಗೊಳ್ಬೇಕು, ತಗೊಂಡ ಇನ್ಫಾರ್ಮೇಷನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾಕೆಂದರೆ ಮಕ್ಕಳಿಗೆ ಅವ್ರದ್ದೇ ಆದ ಪ್ರಾಬ್ಲಮ್ಸ್ಗಳಿದೆ. ಹೇಗೆ ಅಂದರೆ, ಸ್ಕೂಲಿಗೆ ಹೋಗಬೇಕು, ಅಲ್ಲಿದ್ದು ಹೋಮ್ವರ್ಕ್ ಮಾಡಬೇಕು, ಎಕ್ಸಾಮ್ಸ್ ಬರಿಬೇಕು, ಓದಬೇಕು, ಆಟ ಆಡಬೇಕು, ಹೀಗೆ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಇದೆ. ಫ್ಯಾಮಿಲಿದ್ದು ಪ್ರಾಬ್ಲಮ್ಸ್ ತೊಗೊಂಡ್ರೆ ಅವ್ರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಬರೋದಿಲ್ಲ. ಆಲ್ರೆಡಿ ಅವರು ಬರ್ಡನಲ್ಲಿ ಇರ್ತಾರೆ. ಹೀಗೆಲ್ಲ ಇದ್ದಾಗ ಮಕ್ಕಳಿಗೆ ಇದೆಲ್ಲ ಈಗಿನ ಕಾಲಕ್ಕೆ ಕೌನ್ಸಿಲರ್ ಅಥವಾ ಸೈಕಾಲಜಿಸ್ಟ್ನ ಹೆಲ್ಪ್ ಬೇಕೇ ಆಗಿರ್ತದೆ. ಪೇರೆಂಟ್ಸಿಗೂ ಬೇಕು, ಮಗುವಿಗೂ ಬೇಕು. ಅಂದರೆ ನೀವು ಹೇಳಿದ ಹಾಗೆ ಆ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ
ಅಷ್ಟು ಜನ ಮಕ್ಕಳಿದ್ರು, ಅದು ಯಾರ ಮಕ್ಕಳು ಏನೇ ಆಗಿರ್ಬೋದು, ಹಿರಿಯರಾದವರು ಅವರೇ ಸಲಹೆಗಳನ್ನು ನೀಡ್ತಾ ಇದ್ರು, ಅವರೇ ತಿದ್ದುತ್ತಾ ಇದ್ರು, ಬುದ್ಧಿಗಳನ್ನು ಹೇಳ್ತಾ ಇದ್ರು. ಅಂಥ ಸಿಚುವೇಶನನ್ನು ಅವರೇ ಹ್ಯಾಂಡಲ್ ಮಾಡಿಕೊಂಡು ಅದು ತೀವ್ರ ಒಂದು ಮಟ್ಟಕ್ಕೆ ಹೋಗದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರು ಅವರು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಮನೆಯಲ್ಲಿ ಮಕ್ಕಳಿಗೆ ಅವರ ಪ್ರಾಬ್ಲಮ್ಸನ್ನು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇಲ್ಲ. ಪೇರೆಂಟ್ಸಿದು ಟೈಮ್ ಕೂಡ ಅವರಿಗೆ ಸಿಗ್ತಾ ಇಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ. ಆದ ಕಾರಣ ಮನೋವೈದ್ಯರ ಅಗತ್ಯ ನಿಜವಾಗ್ಲೂ ಇದೆ ಅಂತ ಹೇಳ್ಬೋದು, ಇದೆ ಅಲ್ವಾ? ಹೌದು, ಖಂಡಿತವಾಗಿಯೂ ಹೌದು. ನೀವು ಹೇಳಿದಾಗೆ ಪೇರೆಂಟ್ಸಿಗೆ ಸ್ಪೆಷಲಿ ಅವ್ರಿಗೆ ಟೈಮ್ ಇಲ್ಲ. ಇಬ್ಬರು ಕೂಡ ಬ್ಯುಸಿ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ಬ್ಯುಸಿ ಇರ್ತಾರೆ. ಮಕ್ಕಳಿಗೆ ಟೈಮ್ ಕೊಡುವಷ್ಟು, ಅವರೊಟ್ಟಿಗೆ ಮಾತಾಡುವಷ್ಟು ಕೂಡ ಅವರಲ್ಲಿ ಸಮಯ ಇರೋದಿಲ್ಲ. ಮತ್ತೊಂದು ಏನಂದರೆ, ಪೇರೆಂಟ್ಸಿಗೆ ಕಾನ್ಫಿಡೆನ್ಸ್ ಇಲ್ಲ ಮಕ್ಕಳನ್ನು ಹೇಗೆ ಹ್ಯಾಂಡ್ಲ್ ಮಾಡಬಹುದು. ಯಾಕೆ ಅಂದರೆ, ಇದಕ್ಕೊಂದು ನಾನು ಆ್ಯಡ್ ಮಾಡ್ತೇನೆ. ಏನಂದರೆ, ಈಗ ನನ್ನ ಹತ್ರ ಬರ್ತಾರೆ ಕೆಲವು ಪೇಷಂಟ್ ಹೇಳೋದಕ್ಕಿಂತ ಪೇರೆಂಟ್ಸ್ ಬರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ. ಮಗು ತುಂಬ ಹಠ ಮಾಡ್ತಿದೆ, ಮಗು ತುಂಬ ಸಿಟ್ಟು ಮಾಡ್ಕೊಳ್ತಿದೆ. ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳು, ಪೇರೆಂಟ್ಸ್ ಹ್ಯಾಂಡ್ಲ್ ಮಾಡಬಹುದು. ಆದರೆ ಅವರೇ ಆ್ಯಂಕ್ಷಿಯಸ್ ಆಗ್ತಿದ್ದಾರೆ, ಹೇಗಪ್ಪ ನನ್ನ ಮಗುವನ್ನು ಹ್ಯಾಂಡ್ಲ್ ಮಾಡಲಿ. ಯಾಕೆಂದರೆ ಅದರ ನಾಲೆಜ್ ಇಲ್ಲ ಒಂದು, ಅದನ್ನು ಮತ್ತೊಂದು ಅಬ್ಸರ್ವೇಷನ್ ಮಾಡ್ತಾ ಇಲ್ಲ. ಮಕ್ಕಳಿಗೆ ಯಾಕೆ ಈ ಪ್ರಾಬ್ಲಮ್ಸ್ಗಳು ಬರ್ತಿದೆ, ಅವರ ರುಟೀನಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ, ಸ್ಕೂಲಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ, ಅಥವಾ ತುಂಬ ಬರ್ಡನ್ ಆಗ್ತಿದೆಯಾ, ಸ್ಕೂಲ್ ಸಿಲೆಬಸ್ ಇರ್ಬೋದು, ಅವರ ಎಕ್ಸಾಮ್ಸ್ ಇರ್ಬೋದು, ಅದೆಲ್ಲ ತುಂಬ ಹೆಕ್ಟಿಕ್ ಆಗ್ತಿದೆಯಾ ಮಕ್ಕಳಿಗೆ ಅನ್ನೋದನ್ನೇ ಅಬ್ಸರ್ವೇ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾವಾಗ ಇದನ್ನು ಅಬ್ಸರ್ವ್ ಮಾಡ್ತಾರೆ, ಮಗುವಿಗೆ ತೊಂದರೆ ಬಂದಾಗ. ಕರೆಕ್ಟ್, ಹೌದು. ಅಲ್ಲಿವರೆಗೆ ಅವರನ್ನು ಕೇಳಲಿಕ್ಕೆ ಹೋಗಲ್ಲ. ಹೌದು, ಅವ್ರು ಹೇಳ್ತಾರೆ, ಅವನು ತುಂಬ ಚೆನ್ನಾಗಿದ್ದಾನೆ, ಅವನು ಅಥವಾ ಅವಳು ತುಂಬ ಚೆನ್ನಾಗಿದ್ದಾನೆ, ಆಟ ಆಡ್ಕೊಂಡಿರ್ತಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದೇ ಪ್ರಾಬ್ಲಮ್ ಬಂದಾಗ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ನಿಜವಾಗಿ ಆ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿರೋದಿಲ್ಲ. ಸಮಸ್ಯೆ ಬಂತು ಅಂತ ಹೇಳುವಂಥದ್ದು ಮಾತ್ರ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೂ ಯಾವುದೇ ಒಂದು ಪ್ರಯತ್ನವನ್ನ ಅವರು ಮಾಡುವಂಥದ್ದು ಕಡಿಮೆ ಆಗಿದೆ. ಕರೆಕ್ಟ್, ಹೌದು. ಈಗಿನ ಈ ಒತ್ತಡದ ಜೀವನ ಮತ್ತೆ ಈಗಿರುವಂತಹ ಈ ಮಕ್ಕಳ ಒಂದು ಸಮಸ್ಯೆ, ಇದರ ಬಗ್ಗೆ ಪೋಷಕರಿಗೆ ನೀವು ಏನು ಸಲಹೆ ಕೊಡ್ತೀರಿ? ನೀವು ಹೇಳಿದಾಗೆ ಪೋಷಕರಿಗೆ ಸಲಹೆಗಳ ಅಗತ್ಯವಿದೆ. ಆದರೆ ತಾಯಿ ಅಂತ ಬಂದಾಗ, ತಾಯಿ ಮಕ್ಕಳ ಮನಸ್ಸನ್ನು ಅರ್ಥಕೊಳ್ಳೋದು ಪ್ರಕೃತಿ. ಅದಕ್ಕೆ ಯಾವುದೇ ತುಂಬ ಎಫರ್ಟ್ ಬೇಡ, ಎಫರ್ಟ್ಲೆಸ್ಲಿ ಹೋಗುವಂಥ ಅದು ಸಂದರ್ಭಗಳು. ಆದರೆ ಈಗಿನ ಕಾಲಕ್ಕಂತ ಬಂದಾಗ ತಾಯಿ ಮಲ್ಟಿ ಟಾಸ್ಕರ್ ಆಗಿದ್ದಾಳೆ. ಹೊರಗಡೆ ವರ್ಕ್ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಮಗುವಿನ ಲಾಲನೆ ಪಾಲನೆ ಇರ್ಬೋದು ಅವುಗಳ ಮೇಲೆ ಗಮನ ಹರಿಸ್ತಾ ಇದ್ದಾಳೆ. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಟೈಮ್ ಸಿಗ್ತಾ ಇಲ್ಲ ಸರಿಯಾಗಿ ಮಗುವನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ. ಎಲ್ಲಿ ಮಗುವಿಗೆ ತೊಂದರೆ ಆಗ್ತಿದೆ, ಮಗುವಿನ ಬೇಡಿಕೆಗಳೇನು, ಮಗುವಿಗೆ ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದೆ, ಇದರ ಮೇಲೆ ಗಮನ ಹರಿಸ್ಲಿಕ್ಕೆ ಸ್ವಲ್ಪ ಎಲ್ಲೋ ಕಷ್ಟ ಆಗ್ತಾ ಇದೆ. ಆ ಕಷ್ಟ ಆಗೋದು ಯಾಕೆ ಅಂದರೆ ಸಮಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈಗ ತಾಯಿಯಾದವಳು ಸಮಯ ಮಾಡಿಕೊಂಡಾದ್ರೂ ಅನಿವಾರ್ಯವಾಗಿ ಆ ಒಂದು ಸನ್ನಿವೇಶಗಳನ್ನು, ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದನ್ನು ಕಲೀಲೇಬೇಕಾಗಿದೆ. ಹೌದು. ನನ್ನ ಸಲಹೆ ಏನು ಅಂದರೆ, ಪೇರೆಂಟ್ಸಿಗೆ ಹೌದು ವರ್ಕ್ ಲೋಡ್ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಕ್ಕಳ ಆರೋಗ್ಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಾವು ಟೈಮ್ ಮಾಡಿಕೊಳ್ಳೇಬೇಕು, ಎಂಥ ಪರಿಸ್ಥಿತಿಯಲ್ಲೂ ಕೂಡ. ಹಾಗಾಗಿ ಸ್ವಲ್ಪ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಮಗುವಿಗೆ ಏನಾಗ್ತಿದೆ, ಮಗುವಿನೊಟ್ಟಿಗೆ ಮಾತಾಡೋದು, ಆ ಮಗುವಿನ ವಿಷಯಗಳನ್ನು ಅರ್ಥಕೊಳ್ಳೋದು, ಆ ಸಂದರ್ಭಗಳನ್ನು ಕ್ರಿಯೇಟ್ ಮಾಡಿದರೆ ಎಲ್ಲೋ ಒಂದು ಕಡೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಸಿಗುವ ಸಮಯದಲ್ಲಾದರೂ ಮಗುವಿನ ಜೊತೆಗೆ ದಿನಕ್ಕೊಂದು ಇಷ್ಟಾದರೂ ಸಮಯವನ್ನು ಮಕ್ಕಳ ಜೊತೆ ಕಳಿತೇವೆ ಅಂತ ಹೇಳುವಂಥ ಒಂದು ಸಮಯವನ್ನು ಮಾಡ್ಕೊಳ್ಬೇಕು. ಹೌದು, ಖಂಡಿತವಾಗ್ಲೂ ಹೌದು. ಪೋಷಕರಿಗೆ ಸಲಹೆ ಕೊಡಬೇಕಾದ್ರೆ ಇನ್ನೊಂಚೂರು ಡೀಟೇಲ್ ಆಗಿ ಕೊಡೋದಂತಾದರೆ ನಾನು ಒಂದು 5 ಕೆಟಗರೈಸ್ ಮಾಡಿ ಇಟ್ಟಿದ್ದೇನೆ. ಒಂದು ಫುಡ್ ಇರ್ಬೋದು, ಸ್ಲೀಪ್, ಬಿಹೇವಿಯರ್, ಕಾಗ್ನಿಟಿವ್ ಎಬಿಲಿಟಿ, ಮತ್ತೊಂದು ಎಕ್ಸಸೈಸ್. ಫುಡ್ ಅಂತ ಬಂದಾಗ ಎಲ್ರಿಗೂ ಇದ್ರ ಬಗ್ಗೆ ನಾಲೆಜ್ ಇದೆ. ಒಂದು ಹೆಲ್ದಿ ಫುಡ್, ಇನ್ನೊಂದು ಜಂಕ್ ಫುಡ್ ತಿನ್ನಲೇಬಾರ್ದು. ಯಾಕೆಂದರೆ ಎಲ್ರಿಗೂ ಇದ್ರ ಬಗ್ಗೆ ನಾಲೆಜ್ ಇದೆ. ಸ್ವಲ್ಪ ನಾನು ಅದಕ್ಕೆ ಆ್ಯಡ್ ಆನ್ ಮಾಡ್ತೇನೆ. ಒಂದು ಏನಂದರೆ ಕಲರ್, ಮತ್ತೊಂದು ಅದರಲ್ಲಿ ಸ್ಪೈಸಿ ಅಥವಾ ಉಪ್ಪು, ಹುಳಿ, ಖಾರ ಇದೆಲ್ಲ ಸ್ವಲ್ಪ ಜಾಸ್ತಿಯಾಗೇ ಇರ್ತದೆ. ಅದು ಮಕ್ಕಳಿಗೆ ಒಳ್ಳೆಯದಲ್ಲ. ಇನ್ನೊಂದು ಅದರಲ್ಲಿ ಚಾಕ್ಲೇಟ್ ಅಂತ ಬಂದಾಗ, ಚಾಕ್ಲೇಟಲ್ಲಿ ಹೈ ಶುಗರ್ ಇರ್ತದೆ. ಇದರ ಹಿಂದೆ ಒಂದು ಸಣ್ಣ ಸ್ಟೋರಿ ಅಥವಾ ಎಕ್ಸಾಂಪಲ್ ಅಂತ ಕೊಡೋದಾದರೆ,
ಈ ಚಾಕ್ಲೇಟನ್ನು ಮೊದಲು ಫ್ಯಾಕ್ಟ್ರಿ ವರ್ಕರ್ಸಿಗೆ ಕೊಡ್ತಾಯಿದ್ರು. ಓಕೆ. ಯಾಕೆಂದರೆ ಅವರು ಹಾರ್ಡ್ ವರ್ಕ್ ಮಾಡಬೇಕು, ತುಂಬ ಟೈಮ್ ಫ್ಯಾಕ್ಟ್ರಿಯಲ್ಲಿ ಕಳೀತಾ ಇದ್ರು. ಸೊ ಅವ್ರದ್ದು ಎನರ್ಜಿ ಬೂಸ್ಟಪ್ ಆಗಬೇಕಲ್ವಾ, ಹಾಗಾಗಿ ಚಾಕ್ಲೇಟ್ಗಳನ್ನು ಕೊಡ್ತಾಯಿದ್ರು ಅವರಿಗೆ. ಆಗ ಏನಾಗ್ತದೆ, ಅವರಿಗೆ ಎನರ್ಜಿ ಗೇನ್ ಮಾಡ್ಕೊಳ್ಳಿಕ್ಕಾಗತ್ತೆ, ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗತ್ತೆ, ಹಾಗಾಗಿ ಇದು ಹೆಲ್ಪ್ ಆಗ್ತಿತ್ತು. ಆದರೆ ಈಗೇನಾಗಿದೆ, ನಮ್ಮ ಡೈಲಿ ರುಟೀನಿಗೆ ಬಂದುಬಿಟ್ಟಿದೆ ಈ ಚಾಕ್ಲೇಟ್ ಹೇಳುವಂಥದ್ದು. ಪ್ರತಿ ಮಕ್ಕಳ ಕೈಯಲ್ಲಿ ಚಾಕ್ಲೇಟ್ ಇದ್ದೇ ಇರುತ್ತೆ. ಮಕ್ಕಳ ಕೈ ಅಂತಲ್ಲ, ನಮ್ಮ ಕೈಯಲ್ಲೂ ಚಾಕ್ಲೇಟ್ಗಳು ಇದ್ದೇ ಇರುತ್ತೆ. ಆದರೆ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ತುಂಬ ಹೈ ಎನರ್ಜಿ ಇರ್ತದೆ. ಸ್ಪೆಷಲಿ ಈ ADHD, ಹೈಪರ್ ಆ್ಯಕ್ಟಿವ್ ಕಿಡ್ಸಲ್ಲಿ ಇದೆಲ್ಲ ತುಂಬ ಎನರ್ಜಿ ಜಾಸ್ತಿ ಇರ್ತದೆ ಆ ಮಕ್ಕಳಲ್ಲಿ. ಆಗ ಏನಾಗುತ್ತೆ, ನಾವು ಚಾಕ್ಲೇಟ್ ಕೊಟ್ಟಾಗ ಆಲ್ರೆಡಿ ಎನರ್ಜಿ ಇದೆ, ಇನ್ನು ನಾವು ಎನರ್ಜಿಯನ್ನು ಆ್ಯಡ್ ಮಾಡಿದ ಹಾಗೆ ಪಾಪ ಆ ಮಕ್ಕಳಿಗೆ ಏನಾಗುತ್ತೆ, ತನ್ನ ಎನರ್ಜಿ ಎಲ್ಲಿ ಹಾಕಲಿ ಅನ್ನೋದು ಗೊತ್ತಿರೋದಿಲ್ಲ. ಆಗ ಏನಾಗ್ತದೆ, ಇನ್ನೂ ಹೈಪರ್ ಆಗ್ತಾರೆ, ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇಂಥ ತೊಂದರೆಗಳನ್ನೆಲ್ಲ ಅನುಭವಿಸ್ತಾ ಹೋಗ್ತಾರೆ ಪೇರೆಂಟ್ಸ್ ಆದವರು. ಈ ಸಿಟ್ಟು ಬರುವಂಥದ್ದು ಕರೆಕ್ಟ್, ಹೌದು. ಮತ್ತೊಂದು ಕೂತಲ್ಲಿ ಕುತ್ಕೊಳ್ಳೋದಿಲ್ಲ, ಡಿಸ್ಟ್ರಾಕ್ಟಿವ್ ಆಗಿರ್ತಾರೆ ತುಂಬ. ಈ ಎಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ. ಬರೀ ಫಿಸಿಕಲ್ ಪ್ರಾಬ್ಲಮ್ ಅಷ್ಟೇ ಅಲ್ಲದೆ ಮೆಂಟಲಿ ಕೂಡ ಅವರು ಡಿಸ್ಟರ್ಬ್ ಆಗ್ತಾರೆ. ಓಕೆ. ಅಂದರೆ ಸ್ಲೀಪ್ ಇಶ್ಯೂಸ್ ಇರ್ಬೋದು, ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗದೇ ಇರ್ಬೋದು, ಡಿಸಿಷನ್ ಮೇಕಿಂಗ್ ಆಗದೇ ಇರುವಂಥದ್ದು, ಇಂಥದ್ದೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ ಯಾವುದರಲ್ಲಿ, ಈ ಜಂಕ್ ಫುಡ್ಗಳಲ್ಲಿ. ಓಕೆ. ಆದಷ್ಟು ಹೆಲ್ದಿ ಫುಡ್ಡನ್ನು ಪ್ರಿಫರ್ ಮಾಡಿದರೆ ಒಳ್ಳೆಯದು ಅಂತ ಕಾಣ್ತಾ ಇದೆ. ಹೆಲ್ದಿ ಫುಡ್ಡಲ್ಲೂ ಅಂತ ಬಂದಾಗ ನಾವು ಆದಷ್ಟು ಹೈಬ್ರಿಡ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಹೈಬ್ರಿಡ್ ಫುಡ್ ಅಂತ ಬಂದಾಗ ಏನಾಗುತ್ತೆ, ಫುಡ್ಗಳೆಲ್ಲ ಮಾಡಿಫೈಡ್ ಆದದ್ದು, ಜೆನೆಟಿಕಲಿ ಮಾಡಿಫೈಡ್ ಆಗಿ ಬಂದಿರ್ತದೆ ಈ ಹೈಬ್ರಿಡ್ಗಳು. ಹಾಗಾಗಿ ನಾವೇನು ಫುಡ್ ತಿಂತೇವೋ ಅದು ನಾವಾಗಿ ಕನ್ವರ್ಟ್ ಆಗ್ತದೆ. ಅಂದರೆ ರಸ, ರಕ್ತ, ಮಾಂಸ, ಮಜ್ಜೆ, ಮೂಳೆ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನಾನೊಂದು ಆ್ಯಪಲ್ ತಿಂದೆ ಅಂದರೆ ಅದು ಇಷ್ಟು ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಫುಡ್ ನಾವಾಗಿ ಕನ್ವರ್ಟ್ ಆಗಿರೋದ್ರಿಂದ ನಾವೇನು ಫುಡ್ ತಿಂತೇವೋ ಅದು ನಾವು ಅಲ್ವಾ. ಹಾಗಾಗಿ ಆದಷ್ಟು ನ್ಯಾಚುರಲಿ ಗ್ರೋನ್ ಪ್ಲಸ್ ದೇಸಿ ತಳಿಯನ್ನು ಉಪಯೋಗಿಸಿದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಮಕ್ಕಳಿಗೆ, ದೊಡ್ಡವರಿಗೆ, ಇದು ಎಲ್ರಿಗೂ ಅನ್ವಯಿಸುತ್ತೆ. ಸೆಕೆಂಡ್ ಕ್ಯಾಟಗರಿ ಅಂತ ಬಂದಾಗ ಸ್ಲೀಪ್ ಬರುತ್ತೆ. ಅಲ್ಲಿ ಏನಂದರೆ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ರಿಗೂ ಗೊತ್ತೇ ಇರುವಂಥದ್ದು. ಎಷ್ಟೋ ಕಾಯಿಲೆಗಳನ್ನು ಅದು ಶಮನ ಮಾಡ್ತದೆ. ಅದು ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು, ಮೆಂಟಲ್ ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ಗುಣಪಡಿಸುವ ಶಕ್ತಿ ಈ ನಿದ್ದೆಗಿದೆ. ಹೇಗೆ ಪ್ರಕೃತಿಯಲ್ಲಿ ಕತ್ಲಾಗ್ತಾ ಹೋಗುತ್ತಾ ನಮ್ಮ ಬಾಡಿ ಆರ್ಗನ್ಸ್ ಕೂಡ ಅದೇ ಥರ ವರ್ಕ್ ಆಗುತ್ತೆ. ಡೇ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಆರ್ಗನ್ಸ್ಗಳು. ಪರಿಸರದಲ್ಲಿ, ಪ್ರಕೃತಿಯಲ್ಲಿ ಕತ್ಲೆ ಆಗ್ತಿದ್ದ ಹಾಗೆ ನಮ್ಮ ದೇಹದಲ್ಲಿ ಕೂಡ ಬಾಡಿ ಆರ್ಗನ್ಸ್ಗಳೇನಾಗುತ್ತೆ, ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಡೈಜೆಷನ್ ಇರ್ಬೋದು, ಮೈಂಡ್ ರಿಲ್ಯಾಕ್ಸ್ ಆಗೋದಿರ್ಬೋದು, ಇದೆಲ್ಲ ಕೂಡ ತಣ್ಣಗಾಗ್ತಾ ಹೋಗುತ್ತೆ. ಅಂದರೆ ನಾವಿನ್ನು ನಿದ್ದೆಗೆ ಜಾರಬೇಕು ಅನ್ನೋ ಸೈನನ್ನು ಕೊಡ್ತಾ ಹೋಗುತ್ತೆ. ಬಾಡಿಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನೋ ಸೈನನ್ನು ಕೊಡುತ್ತೆ ಅದು. ಹಾಗಾಗಿ ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್. ಒಂದು 7 ರಿಂದ 8 ಗಂಟೆವರೆಗೆ ನಿದ್ದೆ ಮಕ್ಕಳಲ್ಲಿ ಬೇಕೇ ಬೇಕು. ನನಗೆ ಎಷ್ಟೋ ಪೇರೆಂಟ್ಸ್ ಎಲ್ಲ ಬರ್ತಾರೆ, ಅವ್ರ ಹತ್ರ ನಾನು ಸಾಮಾನ್ಯವಾಗಿ ಕೇಳೋದು, ನಿಮ್ಮ ಮಗು ಎಷ್ಟು ಗಂಟೆಗೆ ಮಲಗುತ್ತೆ, ಎಷ್ಟು ಗಂಟೆಗೆ ಏಳುತ್ತೆ ಅನ್ನೋದು. ಅವರು ಕ್ಯಾಶುವಲ್ಲಾಗಿ ಹೇಳ್ತಾರೆ, ಒಂದು 11 ರಿಂದ 12 ಗಂಟೆ ಒಳಗೆ ಮಗು ಮಲಗುತ್ತೆ ಅಂತ. ನಾನು ಕೇಳ್ತೇನೆ, ಹೌದಾ ಅಷ್ಟು ಲೇಟಾಗಿಯಾ ಅನ್ನೋದು. ಆದರೆ ಅವರಿಗದು ಕನ್ಸರ್ನೇ ಅಲ್ಲ, ಹಾಗಾಗಬಾರ್ದು ಅನ್ನೋದು ನಂದು. ಒಂದು ಮಗು 8:30 ರಿಂದ 9 ಗಂಟೆ ಒಳಗೆ ಡೀಪ್ ಸ್ಲೀಪಿಗೆ ಹೋಗಲೇಬೇಕು. 3ನೇ ಕ್ಯಾಟಗರಿಗೆ ಬಂದಾಗ ಬಿಹೇವಿಯರ್ ಅಂದರೆ ಈ ಪೇರೆಂಟಿಗೂ ನಾವು ಹೇಳಬೇಕಾಗತ್ತೆ, ಮಗುವಿಗೂ ಹೇಳಬೇಕಾಗತ್ತೆ. ಯಾಕೆಂದರೆ ಮಗು ಕಲಿಯುವ ಸ್ಟೇಜಲ್ಲಿ ಇರುತ್ತೆ, ಯಾವುದು ಕೂಡ ಕಲ್ತ್ಕೊಂಡು ಬರೋದಿಲ್ಲ. ನಾವು ಆ ಮಕ್ಕಳನ್ನು ಹೇಳ್ಬೋದು ಕಾಪಿ ಕ್ಯಾಟ್ ಅಂತ ಹೇಳಿ. ನಾವೇನು ಬಿಹೇವಿಯರ್ ತೋರಿಸ್ತೇವೋ ಅದೇ ಬಿಹೇವಿಯರನ್ನು ಅವುಗಳು ಫಾಲೋ ಮಾಡ್ತವೆ. ಹಾಗಾಗಿ ನಾವು ತುಂಬ ಜಾಗ್ರತೆಯಲ್ಲಿರಬೇಕು, ಪಾಸಿಟಿವ್ ಮಾತಾಡಬೇಕು, ಒಳ್ಳೆ ಬಿಹೇವಿಯರನ್ನು ತೋರಿಸ್ಬೇಕು ಮಕ್ಕಳಿಗೆ. ನಾವು ಪ್ಯಾನಿಕ್ ಆಗೋದಲ್ಲ. ಯಾವ್ದಾದ್ರು ಸಂದರ್ಭಗಳು ನಮ್ಮಿಂದ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ ನಾವು ಪ್ಯಾನಿಕ್ ಆಗಬಾರ್ದು. ಅದನ್ನು ಜಾಣತನದಿಂದ ನಾವು ಅದನ್ನು ಬಗೆಹರಿಸಬೇಕು. ಆಗ ಆ ಮಕ್ಕಳು ಕೂಡ ಅಬ್ಸರ್ವ್ ಮಾಡ್ತಾರೆ, ಅದನ್ನು ಸಹ ಕಲಿತಾರೆ ಮಕ್ಕಳು. ಹೀಗೆ ಈ ವಿಷಯಗಳನ್ನೆಲ್ಲ ನಾವು ತಲೆಯಲ್ಲಿಟ್ಕೊಂಡು ಆ ಸಲಹೆಗಳನ್ನು ನಾವು ಅವ್ರಿಗೆ ತಿಳಿಸಿ ಹೇಳ್ತಾ ಇರಬೇಕಾಗತ್ತೆ.
ಪೇರೆಂಟ್ಸ್ಗೆ ಮತ್ತು ಚೈಲ್ಡಿಗೆ. ಓಕೆ. ಮುಂದಿನ ಕ್ಯಾಟಗರಿಗೆ ಬಂದಾಗ ಕಾಗ್ನೇಟಿವ್ ಎಬಿಲಿಟಿ ಅಂತ ಹೇಳ್ತೇವೆ. ಕಾಗ್ನೇಟಿವ್ ಎಬಿಲಿಟಿ ಅಂದರೆ ಏನೆಲ್ಲ ಕವರ್ ಮಾಡ್ತದೆ ಅಂದರೆ ರಿಮೆಂಬರಿಂಗ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರ್ಬೋದು, ಲಾಜಿಕಲ್ ಥಿಂಕಿಂಗ್ ಇರ್ಬೋದು, ಈ ಎಲ್ಲ ಕೂಡ ಕವರ್ ಆಗುತ್ತೆ ಇದರಲ್ಲಿ. ಹಾಗಾಗಿ ನಾವು ಮಕ್ಕಳಲ್ಲಿ ಇಂಥದ್ದನ್ನೆಲ್ಲ ಡೆವಲಪ್ ಮಾಡಬೇಕು. ಆಗ ಏನಾಗುತ್ತೆ, ಮಕ್ಕಳಿಗೊಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಹೇಗೆ ನಾವು ಇದನ್ನು ಈ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರ್ಬೋದು, ಥಿಂಕಿಂಗ್ ಎಬಿಲಿಟಿ ಇರ್ಬೋದು, ಹೇಗೆ ನಾವು ಮಕ್ಕಳಲ್ಲಿ ಹೆಚ್ಚು ಮಾಡ್ಬೋದು ಅಂದರೆ ಈ ಸ್ಟೋರಿ ಹೇಳೋದ್ರ ಮೂಲಕ ಇರ್ಬೋದು, ಅವರೊಟ್ಟಿಗೆ ಮಾತಾಡೋದಿರ್ಬೋದು, ಮತ್ತು ಎಕ್ಸ್ಪೋಜರ್ ಕೊಡೋದು, ನೇಚರ್ ಒಟ್ಟಿಗೆ ಇರ್ಬೋದು, ಅಥವಾ ಮಕ್ಕಳನ್ನು ನಾವು ಜನರೊಟ್ಟಿಗೆ ಮಿಂಗಲ್ ಆಗ್ಲಿಕ್ಕೆ ಬಿಟ್ಟಾಗ ಮಕ್ಕಳು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡೋದು. ಎಲ್ಲಾದರೂ ತಪ್ಪಾಗಿ ಹ್ಯಾಂಡ್ಲ್ ಮಾಡ್ತಿದ್ರೆ ಅದನ್ನು ತಿದ್ದಿ ಹೇಳುವಂಥ ಎಬಿಲಿಟಿ ನಮ್ಮಲ್ಲಿರಬೇಕು. ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಕ್ಕಳ ಕಾಗ್ನಿಟಿವ್ ಎಬಿಲಿಟಿ ಮೇಲೆ ನಾವು ಫೋಕಸ್ ಮಾಡಬೇಕು. ಅದರೊಟ್ಟಿಗೆ ಇನ್ನೊಂದು ನಾನೇನು ಆ್ಯಡ್ ಮಾಡ್ತೇನೆಂದರೆ, ನನ್ನ ಇದರಲ್ಲಿ ವರ್ಕಲ್ಲಿ ನಾನು IQ ಟೆಸ್ಟ್ ಕೂಡ ಮಾಡ್ತೇನೆ. IQ ಟೆಸ್ಟ್ ಏನಂದರೆ ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳ್ತೇವೆ ಅದನ್ನು. ಅದು ಮಕ್ಕಳ ಏಜಿಗೆ ತಕ್ಕ ಹಾಗೆ ಬುದ್ಧಿಶಕ್ತಿ ಇದೆಯಾ ಇಲ್ವಾ ಅಂತ ತಿಳಿಯುವಂತಹ ಒಂದು ಟೆಸ್ಟ್ ಅದು. ಅದು ಯಾಕೆ ಇಂಪಾರ್ಟೆನ್ಸ್ ಅಂತ ಬಂದಾಗ, ಮಕ್ಕಳಲ್ಲಿ ಇಂಟೆಲಿಜೆನ್ಸ್ ಇದ್ದಾಗ ಮಕ್ಕಳಿಗೆ ಅರಿವಿಗೆ ಬರುತ್ತೆ ತನ್ನಲ್ಲಿ ಏನಾಗ್ತಿದೆ, ನಾನು ಯಾವ ರೀತಿ ಬಿಹೇವ್ ಮಾಡ್ತಿದ್ದೇನೆ, ಯಾವ ರೀತಿ ನಾನು ಮಾತಾಡ್ತಿದ್ದೇನೆ, ಯಾವ ರೀತಿ ನಾನು ಮಿಂಗಲ್ ಆಗ್ತಿದ್ದೇನೆ, ಇದರ ಅರಿವಿಗೆ ಬರ್ತದೆ. ಇಂಟೆಲಿಜೆನ್ಸ್ ಲೋ ಇದ್ದಾಗ ಮಕ್ಕಳಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಇಂಟೆಲಿಜೆನ್ಸ್ ಮೇಲೆ, ಕಾಗ್ನಿಟಿವ್ ಎಬಿಲಿಟಿ ಮೇಲೆ ನಾವು ಮಕ್ಕಳನ್ನು ಫೋಕಸ್ ಮಾಡುವ ಕಡೆ ಕರ್ಕೊಂಡು ಹೋಗಬೇಕು. ಇನ್ನು ಲಾಸ್ಟ್ ಪಾಯಿಂಟಿಗೆ ಅಂತ ಬಂದಾಗ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳಿ, ಎಕ್ಸಸೈಸ್. ಪ್ರತಿಯೊಬ್ಬರಿಗೂ ಎಕ್ಸಸೈಸ್ ಬೇಕೇ ಬೇಕು. ಮಕ್ಕಳಿಗೂ ಅದರ ಅವಶ್ಯಕತೆ ಈಗ ಇದೆ. ಯಾಕೆಂದರೆ ಮೊದಲಿನ ಕಾಲದಲ್ಲಿ ಮಕ್ಕಳು ತುಂಬ ಆಡ್ತಾಯಿದ್ರು, ಫಿಸಿಕಲಿ ಟಯರ್ಡ್ ಆಗ್ತಾಯಿದ್ರು. ಬಟ್ ಈಗ ಏನಾಗ್ತಿದೆ, ಮೆಂಟಲಿ ಟಯರ್ಡ್ ಆಗ್ತಿದ್ದಾರೆ ಮಕ್ಕಳು. ಅದು ಗ್ಯಾಡ್ಜೆಟ್ಸಿಂದ ಇರ್ಬೋದು, ಅಥವಾ ಸ್ಕೂಲ್ನಲ್ಲಿ ಇರ್ಬೋದು, ಟ್ಯೂಷನ್ ಕ್ಲಾಸ್ ಅಂತ ಬೇರೆ ಈಗ ಇರುತ್ತೆ. ಸೊ ಮಕ್ಕಳು ತುಂಬ ಬ್ಯುಸಿ, ಮೆಂಟಲ್ ಆ್ಯಕ್ಟಿವಿಟೀಸ್ ತುಂಬ ಹೈ ಈಗ. ಹಾಗಾಗಿ ಮಕ್ಕಳು ಮೆಂಟಲಿ ಟಯರ್ಡ್ ಆಗ್ತಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಎಕ್ಸಸೈಸಸ್ಗಳು ಬೇಕು. ಅದರಲ್ಲಿ ನಾನು ಕೆಲವು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ಯಾವ ಟೈಪಿನ ಎಕ್ಸಸೈಸಸ್ಗಳು ಮಕ್ಕಳಿಗೆ ಸೂಟೇಬಲ್, ಅವರ ಕಾಗ್ನಿಟಿವ್ ಎಬಿಲಿಟಿಗೆ ಇರ್ಬೋದು, ರಿಲ್ಯಾಕ್ಸೇಷನ್ನಿಗೆ ಇರ್ಬೋದು, ಬಿಹೇವಿಯರಲ್ ಮ್ಯಾನೇಜ್ಮೆಂಟಿಗೆ ಇರ್ಬೋದು. ಇದೆಲ್ಲ ಕೆಲವು ಎಕ್ಸಸೈಸಸ್ಗಳು ಹೆಲ್ಪ್ ಮಾಡ್ತವೆ. ಯಾವ ರೀತಿ ಅಂದರೆ, ನಿಮಗೆ ಗೊತ್ತಿರ್ಬೋದು, ನಾವು ಚಿಕ್ಕವರಿರುವಾಗ ನಮಗೆ ಪನಿಷ್ಮೆಂಟ್ ಅಂತ ಹೇಳಿ ಹೀಗೆ 2 ಕಿವಿಗಳನ್ನು ಹಿಡ್ಕೊಂಡು ಕುತ್ಕೊಂಡು ಎಳ್ಲಿಕ್ಕಿತ್ತು. ಅದಕ್ಕೊಂದು ಹೆಸರು ಇತ್ತು. ಹೌದು, ಕೆಲವು ಕಡೆ ಬಸ್ಕಿ ಅಂತ ಕರಿತಿದ್ರು, ಸಿಟಪ್ಸ್ ಅಂತ ಕರಿತಾ ಇದ್ರು. ಆ ರೀತಿ ಎಲ್ಲ ವರ್ಡ್ಸ್ ಅನ್ನು ಯೂಸ್ ಮಾಡ್ತಿದ್ರು. ನನಗೂ ಸಿಕ್ಕಿತ್ತು ಆ ರೀತಿ ಪನಿಷ್ಮೆಂಟ್. ಹೌದು. ಆಗ ಪನಿಷ್ಮೆಂಟ್ ಅಂತ ಕೊಡ್ತಾ ಇದ್ರು. ಬಟ್ ಈಗ ಫಾರಿನಲ್ಲಿ ಏನಾಗ್ತಿದೆ, ಇದಕ್ಕೊಂದು ಹೆಸರೇ ಕೊಟ್ಬಿಟ್ಟಿದ್ದಾರೆ, ಬ್ರೈನ್ ಜಿಮ್ ಅಂತ ಹೇಳಿ. ಅಲ್ಲಿ ಪನಿಷ್ಮೆಂಟ್ ಅಂತ ಹೇಳಿ ಅಲ್ಲ, ಬ್ರೈನ್ ಜಿಮ್ ಆಗಿಬಿಟ್ಟಿದೆ ಅದು. ಹಾಗಾಗಿ ಈಗ ಅದು ಇಂಡಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಬ್ರೈನ್ ಜಿಮ್ ಅನ್ನೋದಿದೆ ಅಂತ. ಆಲ್ರೆಡಿ ನಮ್ಮಲ್ಲಿ ಇತ್ತು ಅದು ಪ್ರಾಕ್ಟೀಸ್, ಪನಿಷ್ಮೆಂಟ್ ರೂಪದಲ್ಲಿ. ಹಾಗಾಗಿ ಅದನ್ನು ಮಾಡಿಸೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನ್ 2 ಭಾಗ ಇದೆ, ಲೆಫ್ಟ್ ಆ್ಯಂಡ್ ರೈಟ್ ಅನ್ನೋದು. ನಾವು ಹಾಗೆ ಕ್ರಾಸಲ್ಲಿ ಹಿಡ್ಕೊಂಡಾಗ ಆ 2 ಭಾಗದ ಬ್ರೈನ್ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಾಗ ಕಾನ್ಸಂಟ್ರೇಷನ್ ಇರ್ಬೋದು, ಒಂದು ಕಡೆ ಫೋಕಸ್ ಮಾಡುವಂಥದ್ದು ಇರ್ಬೋದು, ಲಿಸ್ನಿಂಗ್ ಎಬಿಲಿಟಿ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಇದೆಲ್ಲದು ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳಲ್ಲಿ. ಈವನ್ ರಿಲ್ಯಾಕ್ಸೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಆ ಎಕ್ಸಸೈಸಸ್ಸಿಂದ. ಹಾಗಾಗಿ ಇದನ್ನು ಮಾಡಿಸೋದು ಒಂದು ಉತ್ತಮ. ಇನ್ನೊಂದು ಏನಂದರೆ, ವಾಕಿಂಗ್ ಮಾಡೋದು. ಎಷ್ಟು ವಾಕ್ ಮಾಡ್ತಾರೋ ಅಷ್ಟು ಒಳ್ಳೆಯದು. ಮಕ್ಕಳು ಬಿಸಿಲಿಗೆ ಎಕ್ಸ್ಪೋಜರ್ ಆದರೆ ತುಂಬ ಒಳ್ಳೆಯದು, ವಿಟಮಿನ್ ಡಿ ಸಿಗುತ್ತೆ ಮಕ್ಕಳಲ್ಲಿ. ಹಾಗಾಗಿ ಇಂತಹ ಎಕ್ಸಸೈಸಸ್ಗಳು ಮಾಡ್ತಾ ಇದ್ದಾಗ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಅದರೊಟ್ಟಿಗೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ, ಸ್ಲೀಪ್ ಕೂಡ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್. ಅದು ಕೂಡ ಒಟ್ಟಿಗೆ ಇರಬೇಕು. ಫಿಸಿಕಲಿ ಟಯರ್ಡ್ ಆಗಬೇಕು, ಮೆಂಟಲಿ ಟಯರ್ಡ್ ಆಗೋದಕ್ಕಿಂತ ಫಿಸಿಕಲಿ ಟಯರ್ಡ್ ಆದಷ್ಟು ಒಳ್ಳೆಯದು. ಅವರಿಗೆ ರಿಲ್ಯಾಕ್ಸೇಷನ್ ತುಂಬ ಸಿಗತ್ತೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸಲಹೆಗಳನ್ನು ಫಾಲೋ ಮಾಡಿದರೆ ಪೇರೆಂಟ್ಸ್ ಮತ್ತು
ಮಗು ಫಾಲೋ ಮಾಡಿದರೆ ಕೆಲವು ನಮ್ಮ ಮಾನಸಿಕ ತೊಂದರೆಗಳನ್ನು ಹತೋಟಿಗೆ ತಂದ್ಕೊಳ್ಬಹುದು ಮತ್ತು ಅದನ್ನು ಬರದಿದ್ದ ಹಾಗೆ ಕಾಪಾಡಿಕೊಳ್ಬಹುದು. ಮತ್ತೊಂದು ಪೇರೆಂಟ್ಸಿಗೆ ಹೇಳೋದೇನೆಂದರೆ ಆದಷ್ಟು ಪ್ಯಾನಿಕ್ ಆಗೋದು ಬೇಡ. ಎಲ್ಲ ಸಿಚುವೇಶನ್ನಿಗೂ ಹ್ಯಾಂಡ್ಲ್ ಮಾಡೋದನ್ನು ಕಲೀರಿ, ಸ್ವಲ್ಪ ಸ್ಟ್ರಾಂಗ್ ಆಗಿ. ಅದು ನನ್ನ ಕಡೆಯಿಂದ ಇರುವಂತಹ ಸಲಹೆ. ಇದನ್ನು ಮಾಡಿದಾಗ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದೆ ಮಕ್ಕಳಲ್ಲಿ ಕೂಡ. ಇದನ್ನು ಫಾಲೋ ಮಾಡಿದರೆ ಉತ್ತಮ. ಈ ರೀತಿಯಲ್ಲಿ ನಿಮ್ಮ ಪೇರೆಂಟ್ಹುಡ್ಡನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ. ಯಾವುದೇ ಡಿಫಿಕಲ್ಟ್ ಬಂದರೂ ಅದನ್ನು ಹ್ಯಾಂಡ್ಲ್ ಮಾಡುವಂಥ ಎಬಿಲಿಟಿ ನಿಮಗೆ ಸಿಗಲಿ. ನಿಮ್ಗೆ ಇದರ ಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಸಲಹೆಗಾರರನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೈಕಾಲಜಿಸ್ಟ್ ಇರ್ಬೋದು, ಡಾಕ್ಟ್ರ್ ಇರ್ಬೋದು, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಅಥವಾ ನಿಮ್ಮ ಮನೆ ಸುತ್ತಮುತ್ತ ಇರ್ಬೋದು, ಜನರೊಟ್ಟಿಗೆ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಅದನ್ನು ಪ್ರಾಬ್ಲಮ್ಮಲ್ಲೇ ಸುತ್ತಾ ಇರೋದಕ್ಕಿಂತ ಸೊಲ್ಯೂಷನ್ ಹುಡುಕಿದಷ್ಟು ಒಳ್ಳೆಯದು ಅನ್ನೋದು ನನ್ನ ಸಲಹೆ. ಎಲ್ಲರ ಒತ್ತಡವೂ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ. ಹೌದು, ಖಂಡಿತವಾಗಿ ಹೌದು. ಈಗ ನೀವು ನೀಡಿರುವಂತಹ ಎಲ್ಲ ಸಲಹೆಗಳನ್ನು ತಗೊಂಡು ಎಲ್ಲ ಪೋಷಕರು ಅವರವರ ಮಕ್ಕಳ ಭವಿಷ್ಯವನ್ನು ಇನ್ನೂ ಉತ್ತಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಆಶಯದೊಂದಿಗೆ ಇಷ್ಟು ಹೊತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಬಂದು ಈ ವಿಷಯವನ್ನು ಚರ್ಚೆ ಮಾಡಿ ನಮ್ಮೆಲ್ಲರಿಗೂ ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಅನರ್ಥಿಂಗ್ ಅನ್ವೇಷಣೆಯ ತಂಡದಿಂದ ಇದೊಂದು ಪುಟ್ಟ ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕು ಅಂತ. ಥ್ಯಾಂಕ್ ಯು. ಇವತ್ತಿನ ಈ ಚರ್ಚೆಯಿಂದ ನಾವು ತಿಳ್ಕೊಂಡಿರುವಂತಹ ವಿಷಯ ಅಂತ ಹೇಳಿದರೆ, ಒಂದು ಮಗುವಿನ ಮನಸ್ಸು ಒಂದು ಹಸಿ ಮಣ್ಣಿರುವ ಹಾಗೆ. ಅದಕ್ಕೆ ಏನನ್ನೇ ಬಿಸಾಡಿದರೂ ಅದರ ಮೇಲೆ ಅಂಟ್ಕೊಳ್ತದೆ. ಆದ್ದರಿಂದ ಈ ಮಕ್ಕಳ ಮನಸ್ಸಿಗೆ ನಾವು ಯಾವತ್ತೂ ಒಳ್ಳೆಯದನ್ನೇ ನೀಡ್ತಾ ಹೋಗಬೇಕು. ಹಾಗಾಗಿ ಆ ಮಕ್ಕಳ ಮನಸ್ಸಿಗೆ ನಾವು ಯಾವತ್ತೂ ಒಳ್ಳೆಯ ವಿಚಾರಗಳನ್ನೇ ನೀಡ್ತಾ ಬಂದರೆ ಮುಂದೆ ಅದೇ ಮಣ್ಣಿನಿಂದ ಒಂದು ಸುಂದರವಾದಂಥದ್ದು ಏನನ್ನಾದರೂ ನಾವು ನಿರ್ಮಿಸ್ಬೋದು. ಅದು ಮುಂದೆ ಸಮಾಜಕ್ಕೊಂದು ಒಳ್ಳೆಯ ಕೊಡುಗೆ ಆಗುವಂಥದ್ದಂತೂ ಸತ್ಯ. ಇಂದಿನ ಒತ್ತಡದ ಜೀವನದಲ್ಲಿ ನಾವೇನಾದರೂ ನಮ್ಮ ಮಕ್ಕಳ ಕಡೆ ಗಮನವನ್ನು ಕೊಡದೇ ಹೋದರೆ, ಅವರಿಗೆ ಸಮಯವನ್ನು ನೀಡದೇ ಹೋದರೆ, ಅವರಿಗೆ ಕಾಳಜಿಯನ್ನು ಮಾಡದೇ ಹೋದರೆ ಮುಂದೆ ಅದು ಆ ಮಕ್ಕಳ ಮನಸ್ಸಿಗೆ ಒಂದು ದೊಡ್ಡ ಆಘಾತವಾಗಿ ಪರಿಣಮಿಸ್ಬೋದು. ಅದೇ ಮಕ್ಕಳು ಮುಂದೆ ತಪ್ಪು ದಾರಿಯನ್ನು ಹಿಡಿಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಆದ್ದರಿಂದ ನಂತರ ನಾವು ಪಶ್ಚಾತ್ತಾಪ ಪಡೋದ್ರ ಬದಲು ಈಗಲೇ ಆ ಮಕ್ಕಳಿಗೆ ಒಂದೊಂದಿಷ್ಟು ಸಮಯವನ್ನು ಕೊಟ್ಟು ಒಂದು ಸುಂದರ ಬದುಕನ್ನು ಆ ಮಕ್ಕಳಿಗೆ ಕಟ್ಟಿಕೊಡುವಂಥದ್ದು ಪೋಷಕರಾಗಿ ನಮ್ಮೆಲ್ಲರ ಜವಾಬ್ದಾರಿ. ಮಗುವಿನ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡುವಂತಹ ಜಂಜಾಟದಲ್ಲಿ ಮಗುವಿನ ಸದೃಢ ಭವಿಷ್ಯದ ಅಡಿಪಾಯವನ್ನೇ ನಾವು ನಾಶ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ತಿಳಿಯುವಂಥದ್ದು ಅಗತ್ಯ. ಹಾಗಾಗಿ ಪೋಷಕರಾದಂತಹ ನಾವು ಮಕ್ಕಳಿಗೆ ನೀಡುವಂತಹ ಸಂಸ್ಕಾರ, ಒಳ್ಳೆಯ ವಿದ್ಯೆ, ಗುರು ಹಿರಿಯರನ್ನು ಗೌರವಿಸುವಂತಹ ಗುಣ ಹಾಗೂ ಎಲ್ಲ ಸಂಸ್ಕಾರಗಳು ಸೇರಿ ಆ ಮಗುವಿನ ಭವಿಷ್ಯವನ್ನು ಉತ್ತಮ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೊಂದಷ್ಟು ಸಮಯವನ್ನು ನೀಡಿ ಆ ಮಕ್ಕಳನ್ನು ಈ ಸಮಾಜಕ್ಕೊಂದು ಉತ್ತಮ ಪ್ರಜೆಗಳಾಗಿ ಮಾಡುವ ಅಂತ ಹೇಳುವಂತಹ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.